ಇವಾಗ 15th ಕ್ವೆಶನ್ ನೋಡೋಣ. ದೊಡ್ಡ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಇದೆ, ಬಟ್ ವೆರಿ ಸಿಂಪಲ್. ಏನೇನು ಟರ್ಮ್ಸ್ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಹೇಳ್ತಿದ್ದಾರೆ, ಒಂದು ಕನ್ಸ್ಟ್ರಕ್ಷನ್ ನಡೀತಿದೆ. ಎವ್ರಿ ಡೇ ನಾವು ಡಿಲೇ ಮಾಡೋದಕ್ಕೆ ಏನೋ ಪೆನಲ್ಟಿ ಕಟ್ಟಬೇಕು ನಾವು. ಸೊ ಫಸ್ಟ್ 1 ಡೇ ಡಿಲೇ ಮಾಡಿದಾಗ ನಾವು ಫಸ್ಟ್ ಡೇಗೆ 200 ರೂಪೀಸ್ ಕಟ್ಟಬೇಕು. 2 ಡೇಸ್ ಡಿಲೇ ಮಾಡಿದಾಗ 250 ಕಟ್ಟಬೇಕು. ಆ್ಯಂಡ್ ಸೋ ಆನ್. ಈಚ್ ದಿವಸ ಡಿಲೇ ಮಾಡೋದಕ್ಕೆ 50 ಎಕ್ಸ್ಟ್ರಾ ಕಟ್ಟಬೇಕು. ಸೊ ಏನು ಕೇಳ್ತಿದ್ದಾರೆ, 30 ಡೇಸ್ 30 ಡೇಸ್ ಡಿಲೇ ಮಾಡಿದ್ರೆ ಎಷ್ಟು ಪೆನಲ್ಟಿ ಕಟ್ಟಬೇಕು ಅಂತ. ಸೊ A30 ಅಂದರೆ ಏನಾಗುತ್ತೆ, 30ನೇ ದಿವಸ ಎಷ್ಟು ಕಟ್ಟಬೇಕು ಅಂತ. ಬಟ್ ಟೋಟಲ್ ಆಗಿ ಎಷ್ಟು ಕಟ್ತೀರಾ, ಯಾಕಂದರೆ ಫಸ್ಟ್ ದಿವಸನೂ ಕಟ್ಟಬೇಕು, ಸೆಕೆಂಡೂ ಅಷ್ಟೇ, ಥರ್ಡ್ ಡೇನೂ ಅಷ್ಟೇ, 4th ಡೇನೂ ಅಷ್ಟೇ. ಸೊ ಆಲ್ 30 ಡೇಸ್ ಕಟ್ಟಬೇಕು ಅಂದರೆ ನಾವು ಯಾವಾಗಲೂ SN ತೆಗಿಬೇಕು. ಸೊ ವೆರಿ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ, AN ತೆಗಿಬೇಕಾ ಅಥವಾ SN ತೆಗಿಬೇಕಾ ಅಂತ. ಇಲ್ಲಿ ಟೋಟಲ್ ಆಗಿ ಎಷ್ಟು ಪೆನಲ್ಟಿ ಕಟ್ಟಬೇಕು ಅಂತ ಕೇಳಿದರೆ, ಸೊ ಫಸ್ಟ್ ಡೇ ಪೆನಲ್ಟಿ ಪ್ಲಸ್ ಸೆಕೆಂಡ್ ಡೇ ಪೆನಲ್ಟಿ ಪ್ಲಸ್ ಥರ್ಡ್ ಡೇ ಪೆನಲ್ಟಿ ಆ್ಯಂಡ್ ಸೋ ಆನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನು ಇವಾಗ ಕೊಟ್ಟಿರೋದು, ಇದು ನಮ್ಮ AP ಆಯಿತು. ಸೊ ನಮಗೇನು ಗೊತ್ತು, SN ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು D. ಇದು ನಮಗೆ ಗೊತ್ತು. ಇವಾಗ ನಮಗೆ 30 ಡೇಸ್ ಅಂತ ಕ್ವೆಶನಲ್ಲಿ ಆಗಲೇ ಕೊಟ್ಟಿದ್ದಾರೆ. ಸೊ n ಇಸ್ ಈಕ್ವಲ್ ಟು 30 ಅಂತ ಗೊತ್ತು. ಸೊ S30 ಇಸ್ ಈಕ್ವಲ್ ಟು 30/2 ಇಂಟು 2a. A ಏನು, ಫಸ್ಟ್ ಡೇ 200 ಕಟ್ಟೋದು. ಸೊ 2 ಇಂಟು 200 ಪ್ಲಸ್ n-1 30 - 1 29. D ಎಷ್ಟು, ಫಸ್ಟ್ ಡೇ 200, ಸೆಕೆಂಡ್ ಡೇ 250. ಸೊ ಸೆಕೆಂಡ್ ಡೇ ಮೈನಸ್ ಫಸ್ಟ್ ಡೇ ಎಷ್ಟಾಗುತ್ತೆ, 250 - 200 50, ಅಥವಾ 300 - 250 50. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಈಸಿ, ವೆರಿ ಈಸಿ ಟು ಸಾಲ್ವ್ ಇವಾಗ. ಸೊ 15 ಇಂಟು 200 ಇಂಟು 2 400 ಪ್ಲಸ್ 29 ಇಂಟು 50. ಸೊ 29 ಇಂಟು 5 ಮಾಡ್ಕೊಳ್ತೀನಿ. 9 ಇಂಟು 5 45 10 14. ಸೊ 1450. 1450 ಪ್ಲಸ್ 400 1850. ಸೊ ಏನಾಗುತ್ತೆ ಇಲ್ಲಿ, 15 ಇಂಟು 1850. 15 ಇಂಟು 1850 ಹೇಗೆ ಮಾಡೋದು, ಇಂಟು 15. ಸೊ ಫಸ್ಟ್ 0, ನಾನು ಇದು ಆಮೇಲೆ ತೊಳ್ತೀನಿ. ಸೊ ಏನಾಗುತ್ತೆ ಇಲ್ಲಿ 25 2 40 42 5 8 1. ಸೊ ಎಷ್ಟಾಯಿತು, 7 7 2 7 7 5. 0 1 ಸ್ಕಿಪ್ ಮಾಡಿದ್ದೆ. ಸೊ ಎಷ್ಟಾಯ್ತು ಇಲ್ಲಿ 27750. ಸೊ ಏನು ಮಾಡಬೇಕೀಗ, ಫೈನಲ್ ಆಗಿ ಸ್ಟೇಟ್ಮೆಂಟಲ್ಲಿ ಎಂಡ್ ಮಾಡೋಣ. ದೇರ್ ಫೋರ್ ಪೆನಲ್ಟಿ ಟು ಪೇ ಈಸ್ ಈಕ್ವಲ್ ಟು ₹27750. ವೆರಿ ಇಂಪಾರ್ಟೆಂಟ್, ಯೂನಿಟ್ ಬರಿಬೇಕು. ಇಲ್ಲಿ ಎಷ್ಟು ದುಡ್ಡು ಅಂತ ಕೇಳ್ತಿದ್ದಾರೆ, ಸೊ ರುಪೀಸ್ ಅಂತ ಆ್ಯಡ್ ಮಾಡಲೇಬೇಕು. ಸೊ ಇವಾಗ 16th ಕ್ವೆಶನ್ ನೋಡೋಣ. ಇಲ್ಲಿ ಹೇಳಿದ್ದಾರೆ 700 ರೂಪೀಸ್ ಟೋಟಲ್ ಆಗಿದೆ. ಈ ಟೋಟಲ್ 700ನ್ನ 7 ಡಿಫ್ರೆಂಟ್ ಪ್ರೈಸಸ್ಗೆ ಅಸೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಚ್ ಪ್ರೈಸು ಅದರ ಹಿಂದಿನ ಪ್ರೈಸ್ಗಿಂತ 20 ರೂಪೀಸ್ ಕಮ್ಮಿ ಇದೆ. ಸೊ ಯಾರಾದರೂ ಸ್ಕೂಲ್ ಕಾಂಪಿಟೇಷನ್ ಯೂಶಲಿ ಪ್ರೈಸಸ್ ಎಲ್ಲ ಕೊಡ್ತಾರಲ್ಲ, ಫಸ್ಟ್ ಪ್ರೈಸಿಗೆ ಜಾಸ್ತಿ ಸಿಗುತ್ತೆ, ಸೆಕೆಂಡ್ ಪ್ರೈಸಿಗೆ ಸ್ವಲ್ಪ ಕಮ್ಮಿ ಆ್ಯಂಡ್ ಸೋ ಆನ್. ಇಲ್ಲೂ ಅದೇ ಮಾಡ್ತಿದ್ದಾರೆ. ಸೊ ಹೇಗೆ ಕಂಡುಹಿಡಿಯೋದು, ಆ 7 ಪ್ರೈಸಸ್ಗೆ ಈಚ್ ಪ್ರೈಸಿಗೆ ಎಷ್ಟು ವ್ಯಾಲ್ಯೂ ಕೊಡೋದು ಅಂತ ನಮಗೆ ಕೇಳ್ತಿದ್ದಾರೆ. ನೋಡೋಣ ಹೇಗೆ ಮಾಡೋದು ಅಂತ. ಸೊ ನಮಗೆ SN ಆಗಲೇ ಗೊತ್ತು. SN ಅಂದರೆ ಟೋಟಲ್ ಸಮ್ ಆಫ್ ದೀಸ್ ಪ್ರೈಸಸ್ ಎಷ್ಟು, 700 ಅಂತ ಆಗಲೇ ಕೊಟ್ಟಿದ್ದಾರೆ. ಸೊ SN ಇಸ್ ಈಕ್ವಲ್ ಟು 700. ಇನ್ನೇನು ಕೊಟ್ಟಿದ್ದಾರೆ ನಮಗೆ, 7 ಪ್ರೈಸಸ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಆಗಲೇ ಗೊತ್ತು ನಂಬರ್ ಆಫ್ ಟರ್ಮ್ಸ್ ಇಸ್ ಈಕ್ವಲ್ ಟು 7 ಅಂತ. ಸೊ ಬೇಸಿಕ್ಲಿ n ಇಸ್ ಈಕ್ವಲ್ ಟು 7 ಅಂತ ಇದು ಗೊತ್ತು ನಮಗೆ. ಇಲ್ಲೇನು ಕೊಟ್ಟಿದ್ದಾರೆ, ಈಚ್ ಪ್ರೈಸ್ ಇಸ್ 20 ಲೆಸ್ ದ್ಯಾನ್ ಇಟ್ಸ್ ಪ್ರಿಸೀಡಿಂಗ್ ಪ್ರೈಸ್. ಅಂದರೆ ಈಚ್ ಪ್ರೈಸ್ ಅದರ ಹಿಂದಿನ ಪ್ರೈಸ್ಗಿಂತ 20 ಕಮ್ಮಿ ಇದೆ. ಸೊ ಕಾಮನ್ ಡಿಫ್ರೆನ್ಸ್ ಎಷ್ಟು, D ಇಸ್ ಈಕ್ವಲ್ ಟು 20. ಬಟ್ ಏನು ಹೇಳ್ತಿದ್ದಾರೆ ಇಲ್ಲಿ, 20 ಕಮ್ಮಿ ಆಗ್ತಿದೆ ಅಂತ. ಸೊ -20 ತೊಗೊಳ್ಬೇಕು. ಸೊ ನಮಗೆ SN ಫಾರ್ಮುಲಾ ಗೊತ್ತು. SN ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು D. n ಗೊತ್ತು, D ಗೊತ್ತು, SN ಗೊತ್ತು. ಸೊ a ಮಾತ್ರ ವೇರಿಯಬಲ್ ಇಲ್ಲಿ, ವಿ ಕ್ಯಾನ್ ಈಸಿಲಿ ಸಾಲ್ವ್ ಫಾರ್ a. ಸೊ ಏನು ಮಾಡೋಣ, 700 ಇಸ್ ಈಕ್ವಲ್ ಟು n ಎಷ್ಟು 7/2 ಇಂಟು 2a ಪ್ಲಸ್ n-1 7 - 1 7 - 1 6. D ಎಷ್ಟು -20. ಸೊ ಏನು ಸಿಂಪ್ಲಿಫೈ ಹೇಗೆ ಮಾಡಿದ್ದು ಇದನ್ನು,
7 1s are 7 into 100. ಸೊ ಏನು ಉಳಿಯುತ್ತೆ 100 is equal to 1/2 into 2a. ಇಲ್ಲಿ ಮೈನಸ್ ಆಚೆ ತೆಗೆದ್ರೆ ಮೈನಸ್ 120. ಏನಾಗುತ್ತೆ ಇವಾಗ 2 ಇಲ್ಲಿ ತೊಗೊಂಡು ಹೋಗ್ತೀನಿ. ಸೊ 200 is equal to 2a minus 120. 120ನೂ ಇಲ್ಲಿ ತೊಗೊಂಡು ಬರ್ತೀನಿ. ಸೊ 200 ಪ್ಲಸ್ 120 ಎಷ್ಟಾಗುತ್ತೆ 320 is equal to 2a. a is equal to 320 divided by 2. ಸೊ ಎಷ್ಟಾಗುತ್ತೆ ಇದು 3 1s are 3 16s are 0. ಸೊ 160. a is equal to 160 ಅಂದರೆ ಅರ್ಥ ಏನು? a ಯಾವಾಗಲೂ ನಮ್ಮದು ಫಸ್ಟ್ ಟರ್ಮ್. ಸೊ ನಮ್ಮ ಎ ಪಿ ಸೀರೀಸ್ ಹೇಗೆ ಶುರುವಾಗುತ್ತೆ 160 ಇಂದ ಶುರುವಾಗುತ್ತೆ. ಈಚ್ ಪ್ರೈಸ್ ಇಸ್ 20 ಲೆಸ್ ದ್ಯಾನ್ ಇಟ್ಸ್ ಪ್ರಿಸೀಡಿಂಗ್ ಪ್ರೈಸ್. ಸೊ ಏನದರ ಅರ್ಥ ಫಸ್ಟ್ನೇ ಪ್ರೈಸು 160 ರುಪೀಸ್ ಕೊಡ್ತಾ ಇದ್ದೀವಿ. ಸೊ ಸೆಕೆಂಡ್ನೇ ಪ್ರೈಸ್ ಎಷ್ಟು ಕೊಡೋಣ 140. ಥರ್ಡ್ ಪ್ರೈಸ್ ಎಷ್ಟು 120, ಫೋರ್ತ್ 100, ಫಿಫ್ತ್ 80 ಮತ್ತು ಸಿಕ್ಸ್ತು 60, ಸೆವೆಂತ್ 40. ಇದೆಲ್ಲ ರುಪೀಸಲ್ಲಿರುತ್ತೆ. ಸೊ ಬೇಸಿಕ್ಲಿ ಇದು ಎಲ್ಲದನ್ನು ಆ್ಯಡ್ ಮಾಡಿದ್ರೆ 700 ಸಿಗುತ್ತೆ. ಆ್ಯಂಡ್ ಈಚ್ ಪ್ರೈಸು ಈ ಡಿಫ್ರೆಂಟ್ ವ್ಯಾಲ್ಯೂಸ್ ಇರುತ್ತೆ. ಇವಾಗ 17th ಕ್ವೆಶ್ಚನ್ ನೋಡೋಣ. ಸೊ ಏನು ಹೇಳ್ತಿದ್ದಾರೆ ಅಂದರೆ ಯಾವುದೋ ಒಂದು ಸ್ಕೂಲಲ್ಲಿ ಈಚ್ ಕ್ಲಾಸು ಟ್ರೀಸನ್ನು ಪ್ಲಾಂಟ್ ಮಾಡ್ತಿದ್ದಾರೆ. ಸೊ ಎಷ್ಟು ಟ್ರೀಸ್ ಪ್ಲಾಂಟ್ ಮಾಡ್ತಿದ್ದಾರೆ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಯಾರ್ಯಾರಿದ್ದಾರೋ 1 ಟ್ರೀ ಪ್ಲಾಂಟ್ ಮಾಡ್ತಿದ್ದಾರೆ. ಸೆಕೆಂಡ್ ಸ್ಟ್ಯಾಂಡರ್ಡ್ಲಿರೋರೆಲ್ಲ 2 ಟ್ರೀಸ್ ಪ್ಲಾಂಟ್ ಮಾಡ್ತಿದ್ದಾರೆ. ಥರ್ಡ್ ಇರೋರು 3 ಟ್ರೀಸ್ ಆ್ಯಂಡ್ ಸೊ ಆನ್ 12th ಸ್ಟ್ಯಾಂಡರ್ಡ್ ತನಕ ಇದೆ. ಅದು ಬಿಟ್ಟು ಇನ್ನೇನು ಹೇಳ್ತಿದ್ದಾರೆ ಅಂದರೆ ಒಂದು ಕ್ಲಾಸಲ್ಲಿ 3 ಸೆಕ್ಷನ್ಸ್ ಇದೆ. ಸೊ ನಮ್ಮದ್ರಲ್ಲೂ ಅಷ್ಟೇ ಫಸ್ಟ್ ಸ್ಟ್ಯಾಂಡರ್ಡ್ ಎ ಬಿ ಸಿ, ಸೆಕೆಂಡ್ ಸ್ಟ್ಯಾಂಡರ್ಡ್ ಎ ಬಿ ಸಿ ಆ ಥರ ಇರ್ತದೆ. ಅದೇ ಥರ ಇಲ್ಲೂ 3 ಸೆಕ್ಷನ್ಸ್ ಇದೆ ಒಂದು ಕ್ಲಾಸ್ಲಿ. ಸೊ ಟೋಟಲ್ ಆಗಿ ಈ ಸ್ಕೂಲ್ ಅವರು ಎಷ್ಟು ಟ್ರೀಸ್ ಪ್ಲಾಂಟ್ ಮಾಡ್ತಿದ್ದಾರೆ ಅಂತ ಕ್ವೆಶನ್ ಕೇಳ್ತಿದ್ದಾರೆ. ಸೊ ಕ್ಲಾಸ್ 1 ಟ್ರೀ, ಕ್ಲಾಸ್ 2 ಟ್ರೀಸ್, ಕ್ಲಾಸ್ 12 ಟ್ರೀಸ್. ಅದು ಬಿಟ್ಟು ಈಚ್ ಕ್ಲಾಸಲ್ಲಿ 3 ಸೆಕ್ಷನ್ಸ್ ಇದೆ. ಸೊ ಏನಾಗುತ್ತೆ ಟೋಟಲ್ ಟ್ರೀಸ್ ಪರ್ ಕ್ಲಾಸ್ ಅಂತ ಮಾಡ್ಕೊಳ್ಳೋಣ. ಫಸ್ಟ್ ಕ್ಲಾಸ್ ಅವರು 1 ಟ್ರೀ ಮಾಡ್ತಿದ್ದಾರೆ. ಬಟ್ ಎ ಸೆಕ್ಷನ್ 1 ಟ್ರೀ, ಬಿ ಸೆಕ್ಷನ್ 1 ಟ್ರೀ, ಸಿ ಸೆಕ್ಷನ್ 1 ಟ್ರೀ. ಸೊ ಎಷ್ಟಾಗುತ್ತೆ 3 ಟ್ರೀಸ್ ಆಯಿತು. ಸೆಕೆಂಡ್ ಕ್ಲಾಸ್ ಅವರು ಎ ಸೆಕ್ಷನ್ 2 ಟ್ರೀಸ್, ಬಿ ಸೆಕ್ಷನ್ 2 ಟ್ರೀಸ್, ಸಿ ಸೆಕ್ಷನ್ 2 ಟ್ರೀಸ್. ಸೊ 6 ಆಯಿತು. ಸೊ ಏನಾಗ್ತಿದೆ ಇಲ್ಲಿ ಥರ್ಡ್ ಕ್ಲಾಸ್ ಏನಾಗುತ್ತೆ 3 into 3 ಆಗುತ್ತೆ. ಸೊ ಎಷ್ಟಾಗುತ್ತೆ 9. ಇಲ್ಲಿ 3 into 4 12. ಸೊ ಆನ್ ಇಲ್ಲೇನಾಗುತ್ತೆ 3 into 12 ಎಷ್ಟು 36. ಸೀರೀಸ್ ಹೇಗೆ ತೆಗಿಯೋದು ಒಂದು ಸ್ಟೇಟ್ಮೆಂಟ್ ಪ್ರಾಬ್ಲಮಿಂದ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಸೀರೀಸ್ ತೆಗೆದಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಎ ಗೊತ್ತಾಗುತ್ತೆ, ಡಿ ಗೊತ್ತಾಗುತ್ತೆ. ಅದಾದಮೇಲೆ ವೆರಿ ಸಿಂಪಲ್ ಎ ಎನ್ ಅಥವಾ ಎಸ್ ಎನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮಗೆ ಸೀರೀಸ್ ಏನು ಸಿಕ್ತು ಇವಾಗ ಎ ಪಿ ಈಸ್ 3 6 9 12 ಸೊ ಆನ್ 36 ತನಕ. ಏನು ಕೇಳ್ತಿದ್ದಾರೆ ಟೋಟಲ್ ನಂಬರ್ ಆಫ್ ಟ್ರೀಸ್ ಎಷ್ಟು ಈ ಸ್ಕೂಲ್ ಪ್ಲಾಂಟ್ ಮಾಡ್ತಿರೋದು ಅಂತ. ಸೊ ಟೋಟಲ್ ನಂಬರ್ ಅಂದರೆ ಯಾವಾಗಲೂ ಸಮ್. ಸೊ ಎಸ್ ಎನ್ ಈಸ್ ಈಕ್ವಲ್ ಟು ಯಾವ ಫಾರ್ಮುಲಾ ಯೂಸ್ ಮಾಡೋಣ ಈಗ ಲಾಸ್ಟ್ ಟರ್ಮ್ ಆಗಲೇ ಗೊತ್ತು, ವೆರಿ ಇಂಪಾರ್ಟೆಂಟ್. ಸೊ ಸೆಕೆಂಡ್ನೇ ಫಾರ್ಮುಲಾ ಯೂಸ್ ಮಾಡ್ಬೋದು. ಫಸ್ಟ್ನೇ ಫಾರ್ಮುಲಾ ಯೂಸ್ ಮಾಡಿದ್ರೂ ಸರಿಗೆ ಸಿಗುತ್ತೆ, ಬಟ್ ಈಸಿಯರ್ ಕ್ಯಾಲ್ಕುಲೇಷನ್ ಇದು. ಸೊ ಏನಿದು n/2 ಇಂಟು ಎ ಪ್ಲಸ್ ಎಲ್ ರೈಟ್. ಎನ್ ಎಷ್ಟು ಇವಾಗ ನೋಡ್ರೇ ಗೊತ್ತಾಗಬೇಕು 1 2 3 4 12 ತನಕ ಹೋಗ್ತಿದೆ. ಸೊ ನಂಬರ್ ಆಫ್ ಟರ್ಮ್ಸ್ ಇರೋದು ಎ ಪಿಲಿ 12. ಸೊ ಎಸ್ 12 ಈಸ್ ಈಕ್ವಲ್ ಟು 12/2 ಇಂಟು ಎ ಪ್ಲಸ್ ಎಲ್. ಫಸ್ಟ್ ಟರ್ಮ್ 3, ಲಾಸ್ಟ್ ಟರ್ಮ್ 36. ಸೊ ಏನಿದು 6 ಇಂಟು 39. ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಸಿಗುತ್ತೆ 39 ಇಂಟು 6, 9 6 ಆರ್ 18 ಪ್ಲಸ್ 3 23. ಸೊ ಎಷ್ಟು ಸಿಗುತ್ತೆ S12 is equal to 234. Therefore 234 trees are planted. Full sentence complete ಮಾಡಬೇಕು. 234 trees are planted by the school ಅಥವಾ ಏನೋ ಒಂದು ಆ ಥರ ಮುಗಿಸ್ಬೇಕು. ಸೊ ಈ 18th ಕ್ವೆಶ್ಚನ್ ನೋಡೋಣ. ಸ್ವಲ್ಪ ವಿಜುವಲೈಸ್ ಮಾಡೋದಿದೆ. ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಸ್ಪೈರಲ್ ಇದೆ. ಸ್ಪೈರಲ್ ಯಾವುದಾದ್ರೂ ನೋಡಿರಾ ಹಿಂಗಿರುತ್ತೆ. ಈ ಸ್ಪೈರಲ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ನಮ್ಮ ಇಷ್ಟು ನೋಡೋಣ.
ಇದು ಒಂದು ಸೆಮಿ ಸರ್ಕಲ್. ಈ ಸೆಮಿ ಸರ್ಕಲ್ ಸೆಂಟರ್ ಏನು? ಎ. ನೆಕ್ಸ್ಟ್ ನಾವೇನು ಕನ್ಸಿಡರ್ ಮಾಡೋಣ? ಅದ್ರ ಆಚೆ ಇರೋದು, ಇಮಿಡಿಯೇಟ್ ಆಗಿ ಆಚೆ ಇರೋದು ಸೆಕೆಂಡ್ ಸೆಮಿ ಸರ್ಕಲ್ ನೋಡೋಣ. ಈ ಸೆಮಿ ಸರ್ಕಲ್ ಸೆಂಟರ್ ಏನು? ಬಿ. ಅದ್ರದ್ದು ಆಚೆ ಇದು ಬರುತ್ತೆ. ಇದು ಕನ್ಸಿಡರ್ ಮಾಡಿದ್ರೆ ಅದ್ರದ್ದು ಸೆಂಟರ್ ಮತ್ತೆ ಎ ಆಗುತ್ತೆ. ಇನ್ನೊಂದು ಸರ್ಕಲ್ ತೊಗೊಂಡ್ರೆ ಅದ್ರ ಆ ಸೆಮಿ ಸರ್ಕಲ್ ಸೆಂಟರ್ ಬಿ ಆಗುತ್ತೆ. ಸೊ ಸ್ಪೈರಲ್ ಆಕ್ಚುಲಿ ಏನಾಗ್ತಿದೆ ಅಂದರೆ ಆಲ್ಟರ್ನೇಟ್ ಸೆಂಟರ್ಸ್ ಆಫ್ ಸೆಮಿ ಸರ್ಕಲ್ಸು. ಏನಾಗ್ತದೆ? ಫಸ್ಟ್ನೇಟ್ ಸೆಂಟರ್ ಎ, ಸೆಕೆಂಡ್ನೇಟ್ ಸೆಂಟರ್ ಬಿ, ಮತ್ತೆ ಥರ್ಡ್ನೇಟ್ ಸೆಂಟರ್ ಎ, ಫೋರ್ತ್ನೇಟ್ ಸೆಂಟರ್ ಬಿ, ಆ ಥರ ಆಲ್ಟರ್ನೇಟ್ ಆಗ್ತಿದೆ. ಆ್ಯಂಡ್ ಈಚ್ ಆಫ್ ಇಟ್ಟು ಒಂದು ಸೆಮಿ ಸರ್ಕಲು. ಸೆಮಿ ಸರ್ಕಲ್ ಪ್ರಾಪರ್ಟಿ ಜ್ಞಾಪಕ ಇದೆಯಾ? ಇದು ಒಂದು ಸೆಮಿ ಸರ್ಕಲು, ಇದು ಬೇಸಿಕ್ಲಿ ಸರ್ಕಲ್. ಇದು ಸೆಂಟರ್ ಸಿ ಅಂತ ಇಟ್ಕೊಳ್ಳೋಣ. ಈ ಸರ್ಕಲ್ದು ರೇಡಿಯಸ್ ಆರ್ ಅಂತ ಹೇಳ್ತೀನಿ. ನಮಗಿವಾಗ ಈ ಫುಲ್ ಲೆಂತ್ ಬೇಕು ಅಂದರೆ ಎಷ್ಟಾಗತ್ತೆ? ಅದು ಸರ್ಕಂಫ್ರೆನ್ಸು. ಸರ್ಕಂಫ್ರೆನ್ಸ್ ಆಫ್ ಅ ಸರ್ಕಲ್ ಇಸ್ ಗಿವನ್ ಬೈ 2πr. ಅದು ಸರ್ಕಲ್ಗೆ. ಸೆಮಿ ಸರ್ಕಲ್ ಏನು? ಒಂದು ಸರ್ಕಲ್ ಇದ್ ಹಾಫ್ ಸೆಮಿ ಸರ್ಕಲ್. ಸೊ ಸರ್ಕಂಫ್ರೆನ್ಸ್ನು ಹಾಫ್ ಆಗುತ್ತೆ. ಸೊ ಸೆಮಿ ಸರ್ಕಲ್ಗೆ ನಮಗೇನು ಸಿಗತ್ತೆ? 2πr ಡಿವೈಡೆಡ್ ಬೈ 2. ಸೊ 2 ಕ್ಯಾನ್ಸಲ್ ಮಾಡಿದಾಗ ಬರೀ πr ಉಳಿದಿದೆ. ಸೊ ಏನು ಸಿಗ್ತಿದೆ ಇವಾಗ? ಏನು ಹೇಳ್ತಿದ್ದಾರೆ ಕ್ವೆಶನಲ್ಲಿ? ಸ್ಟಾರ್ಟಿಂಗ್ ಎ ಏನಿತ್ತೋ ಆ ರೇಡಿಯಸ್ಸು 0.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 0.5 ಸೆಂಟಿಮೀಟರ್ ಎದ್ ರೇಡಿಯಸ್ಸು ಎ ಸೆಂಟರ್ ಇದ್ದಾಗ ಅಂದರೆ ಫಸ್ಟ್ನೇ ಸೆಮಿ ಸರ್ಕಲ್ದ ಸರ್ಕಂಫ್ರೆನ್ಸ್ ಎಷ್ಟಾಗತ್ತೆ ಅಥವಾ ಲೆಂತ್ ಎಷ್ಟಾಗತ್ತೆ? ನಾವಿಲ್ಲೇನು ಕಂಡುಹಿಡೀವಿ? πr ಅಂತ. ಸೊ ಏನು ಹಾಕಬೇಕು? π ಇಂಟು 0.5. ಅದು ನಮ್ದು ಫಸ್ಟ್ನೇ ಸೆಮಿ ಸರ್ಕಲ್ದು ಲೆಂತ್. ಸೆಕೆಂಡ್ನೇ ಸೆಮಿ ಸರ್ಕಲ್ ಲೆಂತ್ ಏನು? 1 ಅಂತ ಕೊಟ್ಟಿದ್ದಾರೆ. ಅದು ಬರೀ ರೇಡಿಯಸ್ದ ಲೆಂತು. ಸೊ ಲೆಂತ್ ಏನು ಸೆಮಿ ಸರ್ಕಲ್ದು? π ಇಂಟು 1. ಥರ್ಡ್ನೇದು ಎಷ್ಟಾಗತ್ತೆ? π ಇಂಟು ರೇಡಿಯಸ್ ಆಫ್ ದ ಥರ್ಡ್ ಸೆಮಿ ಸರ್ಕಲ್. ಸೊ π ಇಂಟು 1.5. ಆ್ಯಂಡ್ ಫೋರ್ತ್ನೇದು ಏನು? π ಇಂಟು ರೇಡಿಯಸ್ ಆಫ್ ಫೋರ್ತ್ ಸೆಮಿ ಸರ್ಕಲ್. ಅದು ಎಷ್ಟು? 2. ಆ್ಯಂಡ್ ಸೋ ಆನ್. ಸೊ ಹೆಂಗೆ ಬರಿಬೋದು ಇದನ್ನು? 0.5 π, 1.5 π ಆ್ಯಂಡ್ ಸೋ ಆನ್. ಇದು ನಮ್ಮದು ಎ ಪಿ ಸೀರೀಸ್. ವೆರಿ ಇಂಪಾರ್ಟೆಂಟ್. ನೀವು ಈ ಕ್ವೆಶನ್ ನೋಡ್ಬಿಟ್ಟು ಓಕೆ ಕ್ವೆಶನಲ್ಲಿ ಆಗಲೇ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಸೀರೀಸ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನೀವು ಸಾಲ್ವ್ ಮಾಡಿದ್ರೆ ತಪ್ಪು ಸಿಗತ್ತೆ ಆನ್ಸರು. ಯಾಕೆ? ಇಲ್ಲಿ ಬರೀ ರೇಡಿಯಸ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಲೆಂತ್ ಆಫ್ ದ ಸೆಮಿ ಸರ್ಕಲ್ ಬಗ್ಗೆ ಹೇಳೇ ಇಲ್ಲ ಆ ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ. ಸೊ ನಾವು ಅದನ್ನು ಫಸ್ಟ್ ಲೆಂತ್ಗೆ ಹೇಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ? ಸೆಮಿ ಸರ್ಕಲ್ ಸರ್ಕಂಫ್ರೆನ್ಸು πr ಅಂತ ನಮಗೆ ಫಾರ್ಮುಲಾ ಗೊತ್ತು. ಸೊ π ಇಟ್ಕೊಂಡ್ಬಿಟ್ಟು ಆರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ನಾವು ಒಂದು ಹೊಸ ಎ ಪಿ ಸೀರೀಸ್ ತೆಗಿತಿದ್ದೀವಿ. ಈ ಹೊಸ ಎ ಪಿ ಸೀರೀಸಿಂದ ನಾವು ಟೋಟಲ್ ಆಗಿ ಸಮೇಷನ್ ತೆಗಿಬೋದು. ಏನು ಮಾಡಬೇಕೀಗ? ಟೋಟಲ್ ಸ್ಪೈರಲ್ ಲೆಂತ್ ಮೇಡ್ ಅಪ್ ಆಫ್ 13 ಕಾನ್ಸಿಕ್ಯೂಟಿವ್ ಸೆಮಿ ಸರ್ಕಲ್ಸ್ ಅಂತ ಕೇಳ್ತಿದ್ದಾರೆ. ಸೊ ಏನು ಹೇಳ್ತಿದ್ದಾರೆ? n ಇಸ್ ಈಕ್ವಲ್ ಟು 13 ಅಥವಾ ಏನು ಹೇಳ್ತಿದ್ದಾರೆ? 13 ಸ್ಮಾಲ್ ಸೆಮಿ ಸರ್ಕಲ್ಸ್ ಇದೆ ಈ ಸ್ಪೈರಲಲ್ಲಿ. ಸೊ SN ಇವಾಗ S13 ಆಗುತ್ತೆ. S13 ಇಸ್ ಈಕ್ವಲ್ ಟು 13/2 ಇಂಟು 2a, 2 ಇಂಟು 0.5 ಇಂಟು π ಇಂಟು ಪ್ಲಸ್ n-1 ಇಂಟು ಡಿ. n ಏನು? 13. 13 - 1 12. ಡಿ ಎಷ್ಟು ಇದರಲ್ಲಿ? ಸೊ π ಇದೆ, 0.5 π ಇದೆ. ಸಬ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ? π ಮೈನಸ್ 0.5 π ಎಷ್ಟು ಉಳಿಯುತ್ತೆ? 0.5 π. ಇಲ್ಲಿ π ನೀವು ವೇರಿಯಬಲ್ ಥರ ಸಾಲ್ವ್ ಮಾಡಿ, ವೇರಿಯಬಲ್ ಅನ್ಕೊಂಡ್ಬಿಟ್ಟು ಇದನ್ನು ತೆಗೀರಿ. ಬಟ್ ಆ್ಯಕ್ಚುಲಿ ಪೈದ ವ್ಯಾಲ್ಯೂ ಏನು? 22/7. ಇದು ಕ್ವೆಶನಲ್ಲೂ ಕೊಟ್ಟಿರ್ತಾರೆ. ಸೊ ಏನಾಗುತ್ತೆ ಇಲ್ಲಿ? ಡಿ ಎಷ್ಟು? 0.5 ಇಂಟು π. ಸೊ ಏನಾಗುತ್ತೆ ಇವಾಗ ಇದನ್ನು ಸಾಲ್ವ್ ಮಾಡೋಕ್ಕೆ ಹೋದರೆ? S13 ಇಸ್ ಈಕ್ವಲ್ ಟು 13/2 ಹಾಗೆ ಇಟ್ಕೊಳ್ತಾ ಇನಿ. 2 ಇಂಟು 0.5 ಇಂಟು π. 0.5 ನಾನು ಹೇಗೆ ಬರೀಬೋದು? 1/2. ಸೊ 2 ಇಂಟು 1/2 ಇಂಟು π ಅಂತ ಕೊಟ್ಟಿದ್ದಾರೆ. ಈ ಟು ಕ್ಯಾನ್ಸಲ್. ಸೊ ಏನು ಉಳ್ಕೊಂಡಿದೆ? ಬರೀ π ಉಳ್ಕೊಂಡಿದೆ. ಸೊ π ಪ್ಲಸ್ 12 ಇಂಟು 0.5 π
12 ಇಂಟು 0.5ನ ನಾನು 1/2 ಅಂತ ಬರ್ಕೊಡ್ತೀನಿ. ಕ್ಲಿಯರ್? ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, S13 is equal to 13/2 ಇಂಟು ಪೈ ಪ್ಲಸ್ 2 1s are 2 6 are 6 pi. ನೆಕ್ಸ್ಟ್ ಏನು, 13/2 ಇಂಟು 6 pi ಪ್ಲಸ್ 1 pi 7 pi. ಏನು ಹೇಳಿದೆ, ವೇರಿಯಬಲ್ ಅನ್ಕೊಂಡು ಸಾಲ್ವ್ ಮಾಡಿ ಅಂತ. ಸೊ 7 pi. ಇನ್ನೂ ಇದನ್ನು ಸಿಂಪ್ಲಿಫೈ ಮಾಡೋಕ್ಕಾಗತ್ತಾ? ಇದನ್ನ ಬೇಕಾದರೆ ಮಲ್ಟಿಪ್ಲೈ ಮಾಡ್ಬೋದು, ಬಟ್ ನಾವು ಏನು ಮಾಡೋಣ, ನಾವು ಪೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸಿಂಪ್ಲರ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಪೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ. ಸೊ S13 is equal to 13/2 ಇಂಟು 7 ಇಂಟು ಪೈ ಎಷ್ಟು, 22/7. ಏನಾಗತ್ತೆ ಈಗ, 7 7 ಕ್ಯಾನ್ಸಲ್, 2 1s are 2 ಇಂಟು 11. ಸೊ ಏನು ಸಿಗ್ತಿದೆ ಈಗ, S13 is equal to 13 ಇಂಟು 11. 13 ಇಂಟು 11 ಎಷ್ಟಾಯಿತು, 11 3s are 33, 11 1s are 11, 12 13 14. ಸೊ ಎಷ್ಟು ಸಿಗ್ತಿದೆ, 143. ಬಟ್ ವೆರಿ ಇಂಪಾರ್ಟೆಂಟ್ ಏನು, ನಮಗೆ ಯೂನಿಟ್ಸ್ ಬೇಕು. ಇಲ್ಲಿ ಏನು ಕೇಳ್ತಿದ್ದಾರೆ, ಲೆಂತ್ ಕೇಳ್ತಿದ್ದಾರೆ. ಲೆಂತ್ ಯೂನಿಟ್ಸ್ ಏನು, ಇಲ್ಲಿ ಸೆಂಟಿಮೀಟರ್ ಇದೆ. ಸೊ ದೇರ್ ಫೋರ್ ಲೆಂತ್ is equal to 143 centimeter. ಸೊ 19th ಕ್ವೆಶನ್ ನೋಡೋಣ. ಏನು ಹೇಳಿದ್ದಾರೆ ಅಂದರೆ 200 ಲಾಗ್ಗಳಿದೆ. ಈ 200 ಲಾಗ್ಸನ್ನು ಹಿಂಗೆ ಸ್ಟ್ಯಾಕ್ ಮಾಡಿಟ್ಟಿದ್ದಾರೆ ಅಂದರೆ ಫಸ್ಟ್ನೇ ರೋಲಿ ಯೂಶಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಲಾಗ್ಸ್ ಇರುತ್ತೆ, ನೆಕ್ಸ್ಟ್ ರೋಲ್ ಇನ್ನು ಸ್ವಲ್ಪ ಕಮ್ಮಿ, ನೆಕ್ಸ್ಟ್ ಇನ್ನು ಸ್ವಲ್ಪ ಕಮ್ಮಿ, ಆ ಥರ ಹಿಂಗೆ ಅರೇಂಜ್ ಮಾಡಿದ್ದಾರೆ. ಈ ಕ್ವೆಶನಲ್ಲಿ ಏನು ಹೇಳ್ತಿದ್ದಾರೆ, ಮೊದಲನೇ ರೋಲಿ 20 ಲಾಗ್ಗಳು ಇಟ್ಟಿದ್ದಾರೆ, ನೆಕ್ಸ್ಟ್ ರೋಲಿ 19 ಇಟ್ಟಿದ್ದಾರೆ, ಅದಾದಮೇಲೆ 18 ಆ್ಯಂಡ್ ಸೋ ಆನ್ ಹಂಗೆ ಇಟ್ಟಿದ್ದಾರೆ. ಅವ್ರು ಏನು ಕೇಳ್ತಿದ್ದಾರೆ, 200 ಲಾಗ್ಸ್ ಇಡೋದಕ್ಕೆ ಎಷ್ಟು ರೋಸ್ ಬೇಕಾಗಿದೆ. ಸೊ ಹೌ ಮೆನಿ ರೋಸ್. ನಾನಿಲ್ಲಿ ಸುಮ್ಮನೆ 1 ತನಕ ತೋರಿಸೀನಿ, ಬಟ್ ಆ್ಯಕ್ಚುಲಿ ಎಷ್ಟಿದೆಯೋ ನಮಗಿನ್ನೂ ಗೊತ್ತಿಲ್ಲ. ನೆಕ್ಸ್ಟ್ ಏನು ಕೇಳ್ತಿದ್ದಾರೆ, ಟಾಪ್ ರೋ ಹೌ ಮೆನಿ ಲಾಗ್ಸ್. ಸೊ ಟಾಪ್ ರೋಲಿ, ಫಸ್ಟ್ನೇ ರೋಲಿ ಎಷ್ಟು ಲಾಗ್ಗಳಿರುತ್ತೆ ಅಂತ. ಸೊ ನೋಡೋಣ ಹೇಗೆ ಸಾಲ್ವ್ ಮಾಡೋದು ಅಂತ. ಫಸ್ಟ್ ಆಫ್ ಆಲ್ ಟೋಟಲ್ ಇರೋದು ಲಾಗ್ಸು 200 ಅಂತ. ಏನಾದ್ರೆ ಅರ್ಥ, 20 + 19 + 18 + ಎಷ್ಟು ರೋಸ್ ಇದೆಯೋ ಅಷ್ಟು ರೋ ತನಕ ಆ್ಯಡ್ ಮಾಡಿದ್ರೆ ಟೋಟಲ್ ಆಗಿ 200 ಇದೆ ಅಂತ. ಸೊ ನಮಗೇನು ಗೊತ್ತಾಗಬೇಕು, SN, N ಇಸ್ ನಂಬರ್ ಆಫ್ ರೋಸ್. ಸೊ SN ನಮಗೆ ಗೊತ್ತಿದೆ 200 ಅಂತ. ಇನ್ನೇನು ಗೊತ್ತು, ನಮಗೆ ಸೀರೀಸ್ ಆಗಲೇ ಗೊತ್ತು. ಏನು ಸೀರೀಸು, ಫಸ್ಟ್ 20 ಇದೆ, ಆಮೇಲೆ 19 ಇದೆ, ಆಮೇಲೆ 18 ಇದೆ ಆ್ಯಂಡ್ ಸೋ ಆನ್. ಲಾಸ್ಟ್ ಟರ್ಮ್ ಗೊತ್ತಾ ನಮಗೆ, ಇಲ್ಲ, ಅದು ನಮಗೆ ಆ್ಯಕ್ಚುಲಿ ಕಂಡು ಹಿಡಿಯೋದೇ ಆ ಲಾಸ್ಟ್ ಟರ್ಮು. ಸೊ ಇವಾಗ ಹೇಗೆ ಮಾಡೋದು, ಈಸಿಯಾಗಿ SN ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ತಾನೆ. ಸೊ SN is equal to n/2. n ಗೊತ್ತಾ, ಇಲ್ಲ, n/2 ಇಂಟು 2a. a ಎಷ್ಟಿಲ್ಲಿ 20. n-1 ಇಂಟು d. n ಗೊತ್ತಿಲ್ಲ, ಸೊ n ಹಾಗೆ ಬರೆದಿಟ್ಕೊಳ್ಳೋಣ. d ಎಷ್ಟು, 1 ಕಮ್ಮಿ ಆಗ್ತಿದೆ, 19 - 20 -1, ಅಥವಾ 20ಇಂದ 19 ಹೋಗ್ತಿರುವಾಗ 1 ಕಮ್ಮಿ ಆಗ್ತಿದೆ, ಇಲ್ಲಿ 1 ಕಮ್ಮಿ ಆಗ್ತಿದೆ. ಸೊ d is equal to -1. ದಿಸ್ ಇಸ್ ಈಕ್ವಲ್ ಟು ಎಷ್ಟು, ನಮಗಾಗಲೇ ಗೊತ್ತಾಯಿತು, SN is equal to 200 ಅಂತ. ಟೋಟಲಿ 200 ಲಾಗ್ಸ್ ಇದೆ. ಇವಾಗ ಸಾಲ್ವ್ ಮಾಡೋಣ, ಎನ್ಗೆ ಸಾಲ್ವ್ ಮಾಡೋಣ. ಸೊ ಏನಾಗುತ್ತೆ, n/2 ಇಂಟು 2 × 20 40 ಪ್ಲಸ್ n ಇಂಟು -1. ಸೊ -n, -1 ಇಂಟು -1 +1 ಈಸ್ ಈಕ್ವಲ್ ಟು 200. ಮತ್ತೆ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ಇದು, n/2 ಇಂಟು 40 - n + 1 ಈಸ್ ಈಕ್ವಲ್ ಟು 200. ಈ 2ನ ಅಲ್ಲಿ ತೊಗೊಂಡು ಹೋಗ್ತೀನಿ, ಏನಾಗುತ್ತೆ ಇದು 400. ಸೊ ಏನಾಗುತ್ತೆ ಇಲ್ಲಿ, n ಇಂಟು 40 + 1 ಎಷ್ಟಾಯಿತು, 41. 41 - n ಈಸ್ ಈಕ್ವಲ್ ಟು 200 ಇಂಟು 2 400. ಸೊ ಇದೇನು ಇವಾಗ ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ ಏನು ಸಿಗುತ್ತೆ, 41 ಇಂಟು n 41n, n ಇಂಟು -n -n² ಈಸ್ ಈಕ್ವಲ್ ಟು 400. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ತರಬೇಕು ಅಂದರೆ ಏನು ಮಾಡಬೇಕು, n² ಕೋಎಫಿಷಿಯಂಟ್ ಪಾಸಿಟಿವ್ ಆಗಬೇಕು. ಸೊ n ಆ ಕಡೆ ತೊಗೊಂಡು ಹೋಗೋಣ, n² ಇದನ್ನು ಆ ಕಡೆ ತೊಗೊಂಡು ಹೋಗೋಣ, -41n
ಪ್ಲಸ್ 400 ಈಸ್ ಈಕ್ವಲ್ ಟು 0. ಸೊ ಹೇಗೆ ಚೆಕ್ ಮಾಡೋಣ? A16 A25 ಇದರ ಅರ್ಥ ಏನು? N16 ಇದೆ ಅಂದರೆ 16 ರೋಸ್ ಇದೆ. 20, 19, 18 ಆ ಥರ 16 ರೋಸ್ ಇದೆ. 16ನೇ ರೋ ಅಂದರೆ ಅದು ಫಸ್ಟ್ ರೋ, ಯಾಕಂದರೆ ಇದು ಲಾಸ್ಟ್ ರೋ. ನೆಕ್ಸ್ಟ್ 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 ಹೋಗಿ ಹೋಗಿ ಇದು 16th ರೋ ಅಂದರೆ ಇದೇ ಫಸ್ಟ್ ರೋ. ಆ ಫಸ್ಟ್ ರೋ ಎಷ್ಟಿದೆ ಅಂತ ನೋಡೋಣ. ಮತ್ತು A25ಗೂ ನೋಡೋಣ. ಅಕಸ್ಮಾತ್ 25 ಇದ್ದರೆ 25th ರೋಲ್ ಎಷ್ಟಿದೆ ಅಂತ ನೋಡೋಣ. ಸೊ ಅದು ಹೇಗೆ ಸಾಲ್ವ್ ಮಾಡೋದು? AN ಫಾರ್ಮುಲಾ ಯೂಸ್ ಮಾಡೋದು. AN ಫಾರ್ಮುಲಾ ಏನು? AN ಇಸ್ ಈಕ್ವಲ್ ಟು A ಪ್ಲಸ್ N-1 ಇಂಟು D ಅಂತ ಗೊತ್ತು. ಸೊ A16 ಎಷ್ಟಾಗುತ್ತೆ? A ಎಷ್ಟಿಲ್ಲಿ 20 ಪ್ಲಸ್ 16 - 1 15. D ಎಷ್ಟು? ಆಗಲೇ -1 ಅಂತ ಗೊತ್ತು. ಸೊ ಇದೇನಾಗುತ್ತೆ? 20 - 15 ಎಷ್ಟು? 5. ಸೊ ಅಕಸ್ಮಾತ್ ನಾವು 16 ರೋಸ್ ಇದೆ ಅಂತ ಹೇಳಿದ್ರೆ ಟಾಪ್ ರೋ ಅಥವಾ ಫಸ್ಟ್ನೇ ರೋಲಿ 5 ಲಾಗ್ಗಳಿದೆ. ಸೊ ಅದು ಕ್ವೆಶನ್ ಕೇಳ್ತಿರೋದು. ಪಾರ್ಟ್ 1 ನಮಗೆ ಸಿಕ್ಕಿದೆ. A25 ಇದ್ದರೆ ಏನಾಗುತ್ತೆ? A25 ಈಸ್ ಈಕ್ವಲ್ ಟು 20 ಪ್ಲಸ್ 25 - 1 ಎಷ್ಟು? 24 ಇಂಟು -1. ಇದೆಷ್ಟಾಗುತ್ತೆ? 20 - 24 ಈಸ್ ಈಕ್ವಲ್ ಟು -4. ಏನಿದ್ರ ಅರ್ಥ? ಟಾಪ್ ರೋಲಿ -4 ಲಾಗ್ಸ್ ಇದೆ ಅಂತ. ಅದ್ರಲ್ಲಿ ಏನಾದರೂ ಮೀನಿಂಗ್ ಇದೆಯಾ? ಲಾಗ್ಸ್ ನೆಗೆಟಿವ್ ಆಗಿರಕ್ಕೆ ಸಾಧ್ಯನಾ? ಅಥವಾ ನಂಬರ್ ಆಫ್ ಲಾಗ್ಸ್ ಇನ್ ದ ಟಾಪ್ ರೋ -4 ಇದೆ ಅಂದರೆ ಏನಾದರೂ ಅರ್ಥ ಇದೆಯಾ? ಇಲ್ಲ. ಸೊ ಯಾಕೆ ಇದು ರಾಂಗ್ ಆನ್ಸರ್ ಈ ಥರ ಸಿಗ್ತಿದೆ? ಯಾಕಂದರೆ 25 ರೋಸ್ ಇರಕ್ಕೆ ಸಾಧ್ಯನೇ ಇಲ್ಲ. ಲಾಜಿಕ್ ಆಗೂ ಅಪ್ಲೈ ಮಾಡಿದ್ರೆ ನೋಡಿ, ಇಲ್ಲಿ ಫಸ್ಟ್ನೇ ರೋಲ್ 20 ಇದೆ, ನೆಕ್ಸ್ಟ್ನೇ ರೋನಲ್ಲಿ 19, 18, 17 ಆ ಥರ ಇದೆ. 25 ರೋಸ್ ಹೇಗಿರಕ್ಕೆ ಸಾಧ್ಯ ಇದೆ? ಮ್ಯಾಕ್ಸಿಮಮ್ ನಂಬರ್ ಆಫ್ ರೋಸ್ ಇರಕ್ಕೆ ಸಾಧ್ಯನೇ 20 ತಾನೆ. ಯಾಕಂದರೆ 20 ರೋಸ್ ಇದೆ ಅಂದರೆ ಲಾಸ್ಟ್ನೇ ರೋನಲ್ಲಿ 1 ಲಾಗ್ ಇರುತ್ತೆ, ಅದಾದಮೇಲೆ ಇನ್ನೊಂದು ರೋ ಇರೋಕ್ಕೆ ಸಾಧ್ಯ ಇಲ್ಲ, ರೈಟ್? ಸೊ 25 ರೋಸ್ ಇರಕ್ಕೆ ದೇರ್ ಇಸ್ ನೋ ಚಾನ್ಸ್ ಫಾರ್ 25 ಇಟ್ ಸೆಲ್ಫ್. ಸೊ ಇದು ರಾಂಗು. ಸೊ ಏನು ನಮ್ಮ ಆನ್ಸರು? ದೇರ್ ಫೋರ್ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು 16. ಆ್ಯಂಡ್ ಆಗಲೇ ನಾವು A16 ಕಂಡು ಹಿಡ್ದಿದ್ದೀವಿ. ಸೊ ನಂಬರ್ ಆಫ್ ಲಾಗ್ಸ್ ಇನ್ ಟಾಪ್ ರೋ is equal to 5 logs. ಓಕೆ, ಲಾಸ್ಟ್ ಕ್ವೆಶನ್ ಈ ಚಾಪ್ಟರ್ ಅದು. ಸೊ ನೋಡೋಣ ಏನು ಹೇಳ್ತೀರಿ ಅಂತ. ನೀವು ನಿಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಅಥವಾ ಯಾವುದಾದ್ರೂ ರೇಸ್ ಥರ ಮಾಡಿದಾಗ ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡಿರಬಹುದು. ಏನು ಹೇಳ್ತಿದ್ದಾರೆ ಅಂದರೆ ಇದು ಒಂದು ಪೊಟೇಟೋ ರೇಸ್ ಅಂತಿದ್ದಾರೆ, ಆಲೂಗಡ್ಡೆ. ಸೊ ಏನಾಗ್ತಿದೆ ಇಲ್ಲಿ? ಇದು ಸ್ಟಾರ್ಟ್ ಪಾಯಿಂಟು. ಸ್ಟಾರ್ಟ್ ಪಾಯಿಂಟಿಂದ ಫಸ್ಟು 5 ಮೀಟರ್ಸ್ಗೆ ಒಂದು ಪೊಟೇಟೋ ಇದೆ. ಅದಾದಮೇಲೆ ಇನ್ನು 3 ಮೀಟರ್ಸ್ ಆದಮೇಲೆ ಇನ್ನೊಂದು ಪೊಟೇಟೋ ಇದೆ. ಇನ್ನು 3 ಮೀಟರ್ಸ್ ಆದಮೇಲೆ ಇನ್ನೊಂದು ಪೊಟೇಟೋ ಇದೆ. ಆ ಥರ 10 ಪೊಟೇಟೋ ಅರೇಂಜ್ ಆಗಿದೆ. ಏನು ಮಾಡಬೇಕು ಪಾರ್ಟಿಸಿಪೆಂಟು? ಫಸ್ಟು ಸ್ಟಾರ್ಟ್ ಮಾಡಿಬಿಟ್ಟು ಹೋಗ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿ ತನಕ ಹೋಗ್ಬಿಟ್ಟು ಇಲ್ಲಿ ಏನಿದೆಯೋ ಪೊಟೇಟೋನ ಎತ್ಬಿಟ್ಟು ವಾಪಸ್ ಹಿಂಗೆ ಬಂದ್ಬಿಟ್ಟು ಬಕೆಟ್ ಒಳಗೆ ಹಾಕ್ತೀನಿ. ಅದು ನನ್ನ ಫಸ್ಟ್ ರೌಂಡು. ಸೊ ಫಸ್ಟ್ ರೌಂಡಲ್ಲಿ ಏನು ಮಾಡ್ತಾಯಿನಿ? 0 ಇಂದ 5 ಹೋಗ್ತಾಯಿನಿ. ಸೊ 5 ಮೀಟರ್ಸ್ ಹೋಗ್ತಾಯಿನಿ, ಮತ್ತೆ ವಾಪಸ್ 0ಗೆ ಬರ್ತಾಯಿನಿ. ಸೊ ಅನದರ್ 5 ಮೀಟರ್ಸ್ ಹೋಗ್ತಾಯಿನಿ. ಸೊ ಫಸ್ಟ್ ಏನಾಗ್ತಿದೆ? 5 + 5 ಟ್ರಾವೆಲ್ ಮಾಡ್ತಾಯಿನಿ. ಸೊ ವಿಚ್ ಇಸ್ ಈಕ್ವಲ್ ಟು 10. ಸೊ ನಾನು AP ಸೀರೀಸಲ್ಲಿ ಬರ್ಕೊಂಡು ಹೋಗ್ತಾ ಇರ್ತೀನಿ. ಫಸ್ಟ್ ನಾನು 10 ಮೀಟರ್ಸ್ ಟ್ರಾವೆಲ್ ಮಾಡ್ತಾಯಿನಿ, ಹೋಗ್ಬಿಟ್ಟು ವಾಪಸ್ಸಲ್ಲಿ ಬರ್ತಾಯಿನಿ. ನೆಕ್ಸ್ಟ್ ಏನು? +3 ಮೀಟರ್ಸ್ ಆಮೇಲೆ ಸೆಕೆಂಡ್ನೇ ಪೊಟೇಟೋ ಇದೆ. ಸೊ +3 ಅಂದರೆ ಏನು? 5 + 3 8 ಮೀಟರ್ಸ್. ಸೊ 8 ಮೀಟರ್ಸಲ್ಲಿ ಸೆಕೆಂಡ್ ಪೊಟೇಟೋ ಇದೆ. ಸೊ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾಯಿನಿ, 8 ತನಕ ಹೋಗ್ತಾಯಿನಿ, ಮತ್ತೆ ವಾಪಸ್ ಬರ್ತಾಯಿನಿ. ಸೊ ಎಷ್ಟು ಹೋಗ್ತಾಯಿನಿ? 8 + 8 = 16. ನೆಕ್ಸ್ಟ್ ಏನು ಮಾಡ್ತಾಯಿನಿ? +3 ಅಂದರೆ ಎಷ್ಟು? 11 ಮೀಟರ್ಸ್. ಸೊ ಸ್ಟಾರ್ಟಿಂದ 11 ಮೀಟರ್ಸ್ ತನಕ ಹೋಗ್ಬಿಟ್ಟು ವಾಪಸ್ ಬರ್ತಾಯಿನಿ. ಸೊ 11 + 11 22. ಎಷ್ಟು ಪೊಟೇಟೋಸ್ ಇದೆ? 10 ಇದೆ. ಸೊ ದಿಸ್ ಗೋಸ್ ಆನ್ 10 ಪೊಟೇಟೋಸ್ ತನಕ. ಕ್ವೆಶನಲ್ಲಿ ಏನು ಕೇಳ್ತಿದ್ದಾರೆ? ಯಾವುದಾದ್ರೂ ಪಾರ್ಟಿಸಿಪೆಂಟ್ ಈ ರೇಸ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಟೋಟಲಾಗಿ ಎಷ್ಟು ಮೀಟರ್ಸ್ ಓಡಿರ್ತಾರೆ ಅಂತ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ನಮಗೆ ಆಗಲೇ ಒಂದು AP ಸೀರೀಸ್ ಬಂದಾಯಿತು. ಫಸ್ಟ್ನೇ ರೌಂಡಲ್ಲಿ 10 ಮೀಟರ್ಸು, ಸೆಕೆಂಡ್ನೇ ರೌಂಡಲ್ಲಿ 16 ಮೀಟರ್ಸ್, ನೆಕ್ಸ್ಟ್ ರೌಂಡ್ 22 ಮೀಟರ್ಸ್. ಆ ಥರ 10 ಟರ್ಮ್ಸ್ ಇದೆ. ಏನು ಕಂಡುಹಿಡಿಬೇಕು? 10 + 16 + 22 + 10 ಟರ್ಮ್ಸ್ ತನಕ ಕೌಂಟ್ ಮಾಡಿದ್ರೆ ಸಮೇಷನ್ ಸಿಗುತ್ತೆ. ಅದು ಟೋಟಲ್ ನಂಬರ್ ಆಫ್ ಮೀಟರ್ಸ್ ಪಾರ್ಟಿಸಿಪೆಂಟ್ ಓಡಿರೋದು ಅಂತ.
ಸೊ ಎಸ್ 10 ಕ್ಯಾಲ್ಕುಲೇಟ್ ಮಾಡಬೇಕು ಈಸ್ ಈಕ್ವಲ್ ಟು ಎನ್ ಬೈ 2, ಸೊ 10/2 ಇಂಟು 2a ಏನು 2 ಇಂಟು ಫಸ್ಟ್ ಟರ್ಮ್ 10 ಪ್ಲಸ್ n ಮೈನಸ್ 1 ಇಂಟು ಡಿ, ಎನ್ ಏನು 10, ಸೊ 10 ಮೈನಸ್ 1 ಇಂಟು ಡಿ ಎಷ್ಟು ಫಸ್ಟ್ 10 ಇತ್ತು ಅದಾದಮೇಲೆ 16 ಆಯಿತು, ಸೊ ಎಷ್ಟು 16 ಮೈನಸ್ 10 6 ಅಥವಾ 22 ಮೈನಸ್ 16 6. ಸಾಲ್ವ್ ಮಾಡಿದ್ರೆ ಏನಾಗುತ್ತೆ 10/2 ಎಷ್ಟು 5, 10 ಇಂಟು 2 20 ಪ್ಲಸ್ 10 ಮೈನಸ್ 1 9, 9 ಇಂಟು 6, ಸೊ ಏನಾಗ್ತದೆ ಇಲ್ಲಿ 5 ಇಂಟು 20 ಪ್ಲಸ್ 9 ಇಂಟು 6 ಎಷ್ಟು 54, 20 ಪ್ಲಸ್ 54 ಏನು ಸಿಗತ್ತೆ ಇಲ್ಲಿ 20 ಪ್ಲಸ್ 54 74, ಸೊ ಏನು ಕಂಡು ಹಿಡಿಬೇಕು 74 ಇಂಟು 5, 5 4s are 20, 35 37, ಸೊ ಎಷ್ಟಾಯ್ತು ಇಲ್ಲಿ 370 ಯೂನಿಟ್, ವೆರಿ ಇಂಪಾರ್ಟೆಂಟ್ ಮೀಟರ್. ದೇರ್ ಫೋರ್ ಕ್ವೆಶನಲ್ಲಿ ಏನು ಕೊಟ್ಟಿಯಾರೋ ಅದನ್ನೇ ಬರೀರಿ, ಶಿ ರನ್ಸ್ 370 ಮೀಟರ್ ಇನ್ ಪೊಟೇಟೊ ರೇಸ್. ಸೊ ಇವಾಗ ನಾವು ಈ ಚಾಪ್ಟರನ್ನು ಮುಗಿಸಿದೀವಿ. ವೆರಿ ಸಿಂಪಲ್ ಚಾಪ್ಟರು, ಎರಡೇ ಫಾರ್ಮ್ಯುಲಾ ಇದೆ, ಎ ಎನ್ ಫಾರ್ಮ್ಯುಲಾ ಮತ್ತು ಎಸ್ ಎನ್ ಫಾರ್ಮ್ಯುಲಾ. ಆ ಎಸ್ ಎನ್ ಫಾರ್ಮ್ಯುಲಾ ಇನ್ನೊಂದು ವೇರಿಯೇಷನ್ ಇತ್ತು, ಅದನ್ನು ಹೇಳ್ಕೊಟ್ಟಾಗಿದೆ. ಸೊ ಏನು ಮಾಡಬೇಕು ಅಂದರೆ ನಾವು NCERT ಬುಕ್ಕನ್ನು ಫುಲ್ಲಿ ಫಾಲೋ ಮಾಡೀವಿ. ಮೋಸ್ಟ್ ಆಫ್ ದಿ ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡಿದ್ದೀನಿ. ಕೆಲವು ಎಕ್ಸಾಂಪಲ್ಸ್ ಯಾವ್ದಾದ್ರು ರಿಪೀಟ್ ಆಗ್ತಿದೆಯೋ ಅಥವಾ ಯಾವ ಎಕ್ಸಸೈಸ್ ಕ್ವೆಶನ್ಸ್ ರಿಪೀಟ್ ಆಗ್ತಿದೆಯೋ ಅದನ್ನು ಮಾತ್ರ ಬಿಟ್ಟೀನಿ. ಬಟ್ ನಿಮ್ಮ ಎಕ್ಸಾಮಿಗೆ ನಿಮ್ಮ ಫುಲ್ ಮಾರ್ಕ್ಸ್ ಬೇಕು ಅಂದರೆ ಈ ಚಾಪ್ಟರಲ್ಲಿ ವೆರಿ ಸಿಂಪಲ್ ಸ್ಕೋರ್ ಮಾಡೋದಕ್ಕೆ ಮೇಕ್ ಶೋರ್ ದಟ್ ಎಲ್ಲ ಎಕ್ಸಾಂಪಲ್ಸು ಸಾಲ್ವ್ ಮಾಡ್ತೀರಾ, ಎಲ್ಲ ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತೀರಾ ಅಂತ. ಅದು ಬಿಟ್ಟು ಒಂದು ಅಡಿಷ್ನಲ್ ಅಥವಾ ಆಪ್ಷನಲ್ ಎಕ್ಸಸೈಸು ಏನೋ ಇದೆ, ಎಕ್ಸಸೈಸ್ ನಂಬರ್ 1.4, ಅದನ್ನು ಬೇಕಾದ್ರೆ ಸಾಲ್ವ್ ಮಾಡ್ಬೋದು. ಅದೆಲ್ಲ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಏನು ಹಂಗಂದ್ರೆ ಏನೇನು ಕಾನ್ಸೆಪ್ಟ್ಸ್ ಕಲ್ತಿರೋ ಅದ್ರ ಮೇಲೇ ಸ್ವಲ್ಪ ಕ್ವೆಶನ್ಸ್ ಇದೆ, ಬಟ್ ಜಾಸ್ತಿ ಯೋಚನೆ ಮಾಡಿಬಿಟ್ಟು ಅಪ್ಲೈ ಮಾಡೋ ಥರದಿದೆ. ಎಕ್ಸ್ಟ್ರೀಮ್ಲಿ ಫನ್ ಆಗೂ ಇದೆ, ಬೇಕಾದ್ರೆ ಅದನ್ನು ಸಾಲ್ವ್ ಮಾಡ್ಬೋದು. ಇವಾಗ ನೀವು ಏನೇನು ಸಾಲ್ವ್ ಮಾಡ್ತಾ ಇರೋ ಏನಾದರೂ ಡೌಟ್ ಇದ್ದರೆ ಅಥವಾ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತಿರೋದು ಏನಾದರೂ ಡೌಟ್ ಇದ್ದರೆ ಅಥವಾ ಅಕ್ಕ ನೀವು ತಪ್ಪು ಮಾಡಿರಾ ಆ ಥರ ಏನಾದರೂ ಅನಿಸಿದ್ರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ನಾನು 100% ಎಲ್ಲದನ್ನು ನೋಡ್ಬಿಟ್ಟು ರಿಪ್ಲೈ ಮಾಡೇ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಕ್ಲಾರಿಫಿಕೇಷನ್ಸ್ ಬೇಕಾದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನೆಕ್ಸ್ಟ್ ಚಾಪ್ಟರ್ ಇದನ್ನು ವಿಡಿಯೋ ನೀವು ನೋಡ್ಬೋದು. ಬೇರೆ ಯಾವ ಚಾಪ್ಟರ್ ಇದೆಯೋ ಈ ಸಿಲೆಬಸ್ ಈ NCERT ಬುಕ್ಲಿ ಅದರದ್ದೆಲ್ಲ ವಿಡಿಯೋಸೂ ಇದೆ, ಸೊ ಅದನ್ನು ನೀವು ಹುಡುಕ್ಬಿಟ್ಟು ನೋಡ್ಬೋದು. ಥ್ಯಾಂಕ್ ಯು. ಹಲೋ. ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು. ಸೆಕೆಂಡ್ಲಿ ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ್ದು ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ ನಿಮಗೆ 3 ಆಪ್ಷನ್ಸ್ ಇದೆ. 1, ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2, ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3, ನಮ್ಮ ಇಮೇಲ್ ಐಡಿಗೆ ಒಂದು ಮೇಲ್ ಕಳಿಸ್ಬೋದು. ನಮ್ಮ ಇಮೇಲ್ ಐಡಿ info.projectsitara@gmail.com. ನಾವು ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್.